ಡ್ಯಾನ್ಸ್ ಮಾಡಿದ್ ಗೊತ್ತಾ ನೀನು? ಎಲ್ಲ ದೃಷ್ಟಿನೂ ನಮ್ ಪುಟ್ಟಿ ಮೇಲೆ ಬಿದ್ದಿರುತ್ತೆ. ಮನೆಗೆ ಹೋದ ತಕ್ಷಣ ದೃಷ್ಟಿ ತೆಗಿಬೇಕ್ರಿ. ಸರಿನಾ, ಲೇಟ್ ಆಯ್ತು. ಹರ್ಷಿಕಾ ಬಾಮ್ಮ, ಲೇಟ್ ಆಯ್ತು. ಮನೆಗೆ ಹೋಗೋಣ ಬಾ ಪುಟ್ಟಿ. ನಮ್ಮನೆಗೆ ಇನ್ನೊಂದ್ಸರಿ ಬಾ ಪುಟ್ಟ, ಆಟ ಆಡುವಂತೆ. ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ಹದ್ದಿನ ಕಣ್ಣು, ಹಾವಿನ ಕಣ್ಣು, ಊರೋರ್ ಕಣ್ಣು, ನನ್ ಕಣ್ಣು, ನಿನ್ ಕಣ್ಣು, ಯಾರ ಕಣ್ಣು ನಿನ್ ಇಲ್ಲೇ ಇದೆ. ಇದಕ್ 3 ಸಾರಿ ಹೋಗಿ. ಹರ್ಷಿಕಾ ತರ್ಲೆ ಮಾಡ್ಬೇಡ, ಹೋಗಿ. ಆಯ್ತು. ಆಟಡಕ್ ಹೋಗ್ಲಾ? ಆಟನೂ ಇಲ್ಲ ಎಂತದೂ ಇಲ್ಲ, ಸುಮ್ನೆ ಮನೆಯಲ್ಲಿ ಇರೋ ಅಷ್ಟೇ. ಬನ್ನಿ ಬನ್ನಿ. ನೋಡ್ರಿ ಎಷ್ಟು ದೃಷ್ಟಿ ಆಗಿದೆ ಅಂತ. ಎಷ್ಟು ಜನದ ಕಣ್ಣು ಬಿದ್ದಿರತ್ತೋ ನಮ್ಗಿಂತ ಮಗಳು ಇಲ್ವಲ್ಲ ಅಂತ. ಮತ್ತೆ ನನ್ ಮಗಳು ಅಂದ್ರೆ ಸುಮ್ನೆನಾ? ಅಪ್ಪ ಅಮ್ಮಂಗೆ ಈಗಾದ್ರೂ ಹೇಳಪ್ಪ, ಆಟಡಕ್ ಹೋಗ್ತೀನಂತ. ಹೋಗು ಪುಟ್ಟಿ, ನಾನು ಹೇಳ್ತೀನಿ. ಹರ್ಷಿಕಾ ಬೇಗ ಬರ್ಬೇಕು. ಇದು ಬೆಂಗಳೂರು ಬ್ಯಾಟರಾಯನಪುರದಲ್ಲಿರೋ ವೇಣುಗೋಪಾಲ್ ಅವರ ಕುಟುಂಬ. ಗಂಡ ಹೆಂಡತಿ, 2 ಮಕ್ಕಳ ಮುದ್ದಿನ ಸಂಸಾರ. ಬಿಲ್ಡಿಂಗ್ ಮೆಟೀರಿಯಲ್ಸ್ ವ್ಯಾಪಾರ ಮಾಡೋ ವೇಣುಗೋಪಾಲ್ ತಕ್ಕ ಮಟ್ಟಿಗೆ ಅನುಕೂಲಸ್ಥರಾಗೇ ಇರ್ತಾರೆ. ಮಕ್ಕಳನ್ನ ಕುಮಾರನ್ ಚಿಲ್ಡ್ರನ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾರೆ. ದೊಡ್ಡ ಮಗಳು ವಿನಿಕಾ, 2ನೇ ಮಗಳು ಹರ್ಷಿಕಾ. ಇಂಥ ಹ್ಯಾಪಿ ಫ್ಯಾಮಿಲಿಯಲ್ಲಿ ನಡೆದ ಒಂದು ಟ್ರಾಜಿಡಿ ಬಗ್ಗೆ ನಾವಿವತ್ತು ನಿಮಗೆ ಹೇಳ್ತೀವಿ. ಇಲ್ಲಿ ಹರ್ಷಿಕಾ ತಾಯಿ ಯಾರ್ದೋ ಕಣ್ಣು ಬಿದ್ದಿದೆ ಅಂತ ದೃಷ್ಟಿ ನಿವಾಳಿಸ್ತಿದ್ರೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಈ ಮಗು ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದ. ಮುಂದೆ ಏನಾಗುತ್ತೆ? ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಹೋಗ್ಬೇಡ ಅಂದ್ರೆ ಕೇಳಿಲ್ಲ, ನೀವು ಕಳಿಸ್ಬಿಟ್ರಿ. ನೋಡಿ ವಿನಿ, ಹೋಗಿ ಹರ್ಷಿಕನ್ ಕರ್ಕೊಂಬಾ, ನಾ ಊಟಕ್ಕೆ ರೆಡಿ ಮಾಡಿ. ಬರ್ತಾಳೆ ಬಿಡೆ. ಬೆಳಗ್ಗೆ ಆದ್ರೆ ಸ್ಕೂಲು, ಟ್ಯೂಷನ್, ಹೋಮ್ ವರ್ಕ್ ಇದ್ದಿದ್ದೆ. ಸ್ವಲ್ಪ ಆಟ ಆಡ್ಲಿ ಬಿಡು. ರೀ, ಮಕ್ಕಳ ಮೇಲೆ ಪ್ರೀತಿ ಇರ್ಬೇಕು, ಆದ್ರೆ ಸದ್ರಾ ಕೊಡ್ಬಾರ್ದು. ಆಯ್ತಮ್ಮ, ಅದೇನ್ ಕಲಿಸ್ತೀಯೋ ನೀನೇ ಕಲ್ಸು. ಮೊದ್ಲು ಊಟಕ್ಕೆ ರೆಡಿ ಮಾಡು, ನಡಿ. ಅಮ್ಮ, ಹರ್ಷಿಕಾ ಎಲ್ಲೂ ಕಾಣಿಸ್ತಿಲ್ಲಮ್ಮ. ಪಕ್ಕದಲ್ಲಿರ್ಬೇಕು, ನೋಡಿದ್ಯಾ? ನೋಡ್ದೆ ಅಪ್ಪ, ಅಲ್ಲಿಲ್ಲ. ಆಗ್ಲೇ ಮನೆಗೆ ಹೋಗ್ತೀನಿ ಅಂತ ಹೋದ್ಲಂತೆ. ದೇವ್ರೆ, ನಾನ್ ನಿಮ್ಗೆ ಹೇಳ್ದೆ ಕಳಿಸ್ಬೇಡಿ ಅಂತ. ನೋಡಿ ಇವಾಗ ಎಲ್ಲಿ ಹೋದ್ಲೋ ಏನೋ. ಇರೇ, ಇಷ್ಟಕ್ಕೆ ಗಾಬರಿ ಮಾಡ್ಕೊಂತೀಯ? ಇಲ್ಲೆಲ್ಲ ಹೋಗಿರ್ತಾನೆ, ನೋಡ್ಕೊಂಡ್ ಬರ್ತೀನಿ. ಅಣ್ಣ, ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ನಮ್ ಹರ್ಷಿಕಾ ಕಾಣ್ತಿಲ್ಲ ಕಣ ಉಮೇಶ. ಹರ್ಷಿಕಾ ಕಾಣ್ತಾ ಇಲ್ವಾ? ಏನ್ ಹೋದ್ಲು? ಈಗ ಸ್ವಲ್ಪ ಹೊತ್ತು ಮುಂಚೆ ಆಟ ಆಡ್ತಿರ್ತೀನಿ ಹೊರಗೋದ್ಲು. ಎಲ್ಲೂ ಕಾಣ್ತಿಲ್ಲ ಕಣೋ. ಅಣ್ಣ, ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇ ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು. ಆದ್ರೆ ಎಲ್ಲೂ ಹೋದ್ಲೋ ಗೊತ್ತಿಲ್ಲ, ಇವಾಗ ಎಲ್ಲೂ ಕಾಣಿಸ್ತಾ ಇಲ್ಲ. ಸಮಾಧಾನ ಮಾಡ್ಕೊಂಡಿದ್ಯ? ಇಲ್ಲೆಲ್ಲ ಹೋಗಿರ್ತಾರೆ, ಹುಡ್ಕಣ. ಎಲ್ಲ ಕಡೆ ಹುಡುಕಿದ್ದಾಯ್ತು, ಇನ್ ತಡ ಮಾಡೋದ್ ಬೇಡ. ಯಾವ್ದಕ್ಕೂ ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅನ್ಸುತ್ತಣ್ಣ. ಕಂಪ್ಲೇಂಟ್ ಕೊಡ್ಬೇಕಂದ್ರೆ ಮಗು ನಾಪತ್ತೆಯಾಗಿ ಒಂದಿನಾದ್ರೂ ಆಗಿರ್ಬೇಕು, ಇಲ್ಲಾಂದ್ರೆ ಕೇಸ್ ತಗೊಳಲ್ಲ. ಯಾಕೆ ತಗೊಳಲ್ಲ? ಅಣ್ಣ ನೀವು ನಡೀರಿ. ಅಕ್ಕ ಪಾಪ ಎಷ್ಟು ನೊಂದ್ಕೊಂಡಿದಾರ ನೋಡಿ, ನಡೀರಣ. ಹೌದ್ರಿ,
ಈಗ ಪೊಲೀಸ್ ಅವರೇ ನಮಗ್ ಹುಡುಕೊಡ್ಬೇಕು. ಬೇಗ ಹೋಗ್ರಿ. ಸರಿ, ನಾನು ಹೋಗಿ ಬರ್ತೀನಿ. ಅಷ್ಟ್ರಲ್ಲಿ ಮಗು ಬಂದ್ರೆ ನನಗೊಂದು ಫೋನ್ ಮಾಡು. ಹಾ. ನಡೀಣ. ಹರ್ಷಿಕಾ ಎಲ್ಲಿ ಹೋದ್ಲಮ್ಮ? ಏನ್ ಹೆಸರು? ಹರ್ಷಿಕಾ ಅಂತ ಸರ್. ಎಷ್ಟು ವಯಸ್ಸು? 4 ವರ್ಷ. ಫೋಟೋ ಏನಾದ್ರು ತಂದಿದ್ದೀರಾ? ತಂದಿದ್ದೀನಿ ಸರ್. ಸರಿ, ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಬರ್ಕೊಡಿ. ನಾಳೆ ಬೆಳಿಗ್ಗೆ ಸಾಹೇಬರು ಬರ್ತಾರೆ, ಹುಡುಕೋ ಪ್ರಯತ್ನ ಮಾಡೋಣ. ನಾರಾಯಣ್, ಒಂದು ಕಂಪ್ಲೇಂಟ್ ಬರ್ಸ್ಕೊಡ್ರಿ. ಒಂದೇ ಒಂದು ದಿನದಲ್ಲಿ ಒಂದು ಕುಟುಂಬದ ನೆಮ್ಮದಿ ಹೇಗೆ ಆಕಸ್ಮಿಕವಾಗಿ ಹಾಳಾಗ್ಬಿಡುತ್ತೆ ನೋಡಿ. ವೇಣುಗೋಪಾಲ್ ದಂಪತಿಗಳು ಇಂಥ ಒಂದು ಅನಾಹುತನ ಊಹೆ ಮಾಡೋದಕ್ಕೂ ಸಾಧ್ಯ ಇರಲಿಲ್ಲ. ಮನೆ ಕಣ್ಮಣಿ ಆಗಿದ್ದ ಮಗು ಹರ್ಷಿಕಾ ದಿಢೀರಂತ ನಾಪತ್ತೆ ಆಗ್ತದೆ. ಎಲ್ಲಿಗೆ ಹೋದ್ಲು, ಯಾಕೆ ಹೋದ್ಲು, ಯಾರಾದ್ರೂ ಕರ್ಕೊಂಡು ಹೋದ್ರ ಅಥವಾ ದಾರಿ ತಪ್ಪಿ ಎಲ್ಲಿಗಾದ್ರೂ ಹೋದ್ಲಾ, ಏನೂ ಗೊತ್ತಾಗೋದಿಲ್ಲ. ಪೊಲೀಸರಿಗೆ ದೂರು ಕೊಟ್ಟಿದ್ರು ತಮಗೆ ಗೊತ್ತಿರೋ ಜಾಗಗಳಲ್ಲಿ ಮನೆಗಳಲ್ಲೆಲ್ಲ ಹುಡುಕಾಡ್ತಾರೆ. ಆದ್ರೆ ಹರ್ಷಿಕಾ ಬಗ್ಗೆ ಸಣ್ಣ ಸುಳಿವು ಸಿಗೋದಿಲ್ಲ. ಹೀಗೆ ರಾತ್ರಿ ಕಳೆದು ಬೆಳಗಾಗುತ್ತೆ. ನನ್ಗನ್ಸತ್ತೆ ನಮ್ಮ ಹರ್ಷಿಕಾ ಯಾರೋ ಕಿಡ್ನಾಪ್ ಮಾಡಿರ್ಬೇಕು. ಅವಳಾಗೆ ಎಲ್ಲೂ ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ. ಕಿಡ್ನಾಪ? ನಮ್ಮ ಮಗುನ್ ಯಾರು ಕಿಡ್ನಾಪ್ ಮಾಡ್ತಾರೆ? ಯಾರು ಗೊತ್ತು? ಅಲ್ರಿ, ನಮ್ಮ ಮಗುನ ಕಿಡ್ನಾಪ್ ಮಾಡೋದ್ರಿಂದ ಅವ್ರಿಗೇನ್ ಲಾಭ? ಅದೆಲ್ಲ ಗೊತ್ತಾಗ್ಬೇಕು ಅಂದ್ರೆ ಮೊದ್ಲವ್ರು ಸಿಕ್ಕಾಕೋಬೇಕು. ನಾನು ಉಮೇಶನ್ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಹೋಗಿ ಬರ್ತೀನಿ. ಸಮಾಧಾನ ಮಾಡು. ಹಲೋ, ನಿನ್ ಗಂಡನ ಕೈ ಫೋನ್ ಕೊಡು. ಅವ್ರ ಮನೆಯಲ್ಲಿಲ್ಲ. ನೀವ್ಯಾರು ಮಾತಾಡ್ತಿರೋದು? ನೋಡು, ನಿಮ್ಗೆ ಮಗು ಜೀವಂತವಾಗಿ ಬೇಕಾಗಿದ್ರೆ ನನ್ ಮಗು ನಿನ್ನ ಹತ್ರ ಇದೆಯಾ? ಎಲ್ಲಿದ್ಯಾ ನೀನು? ನೀನ್ ಯಾರಪ್ಪ? ನೋಡು, ನನ್ ಮಗುನೇನು ಮಾಡ್ಬೇಡಪ್ಪ ಪ್ಲೀಸ್. ನನ್ ಮಗುನೇನು ಮಾಡ್ಬೇಡ. ಹಲೋ, ಮಾತಾಡು. ಹಲೋ. ಓ ಉಮೇಶ, ಇಲ್ಲಿದ್ಯಾ? ಮನೆಗೆ ಹೋಗಿದ್ದೆ. ಏನಣ್ಣ, ಏನಾದ್ರೂ ವಿಷಯ ಗೊತ್ತಾಯ್ತಾ? ಇಲ್ಲ ಕಣೋ, ನನ್ಗನ್ಸತ್ತೆ ಯಾರೋ ಕಿಡ್ನಾಪ್ ಮಾಡಿರ್ಬೇಕು ಅಂತ. ಪೊಲೀಸ್ ಸ್ಟೇಷನ್ ಹೋಗೋಣ, ಬರ್ತೀಯಾ? ನಡೀರು ಹೋಗೋಣ. ಮತ್ ನಿನ್ ಕೆಲ್ಸಕ್ಕೆ? ಏನಣ್ಣ, ನಮ್ಮ ಹರ್ಷಿದಾಗಿಂತ ನನ್ ಕೆಲಸ ಮುಖ್ಯನಾ? ನಡೀರು ಹೋಗೋಣ. ಬಾ. ಜನವರಿ 18, 2013 ಬೆಳಿಗ್ಗೆ 9:30. ಅದೇ ಸರ್, ನಿನ್ನೆ ರಾತ್ರಿ ಬಂದು ಮಗು ಕಳೆದೋಗಿದೆ ಅಂತ ಕಂಪ್ಲೇಂಟ್ ಕೊಟ್ಟೋಗಿದೆ ಅಂತ ಹೇಳಿದ್ನಲ್ಲ, ಅವರೇ ಇವರು. ಕೂತ್ಕೊಳ್ಳಿ. ಎಲ್ಲಿ ಮಿಸ್ ಆಗಿರೋದು ನಿಮ್ಮ ಮಗಳು? ಸರ್, ನೆನ್ನೆ ಮನೆ ಹೊರಗೆ ಆಟ ಆಡ್ಕೊಂಡಿದ್ಲು. ಆಮೇಲೆ ಎಲ್ಲೂ ಕಾಣಲೇ ಇಲ್ಲ ಸರ್. ನಾವು ಎಲ್ಲ ಕಡೆ ಹುಡುಕಾಡಿದ್ವಿ. ನಾನು ಇಲ್ಲೆಲ್ಲೋ ತಪ್ಪಿಸ್ಕೊಂಡಿರ್ಬೇಕು ಅಂತ ಸುಮ್ಮನೆ ಆದೆ. ಆದ್ರೆ ಈಗ ಯಾರೋ ಪಾಪಿಗಳನ್ನ ಕಿಡ್ನಾಪ್ ಮಾಡಿರ್ಬೇಕು ಅಂತ ಅನಿಸ್ತಿದೆ ಸರ್. ನಿಮ್ಗೆ ಯಾರ ಮೇಲೆ ಅದರ ಅನುಮಾನ ಇದೆಯಾ? ಅನುಮಾನ ಪಡುವಂಥವ್ರು ಯಾರೂ ಇಲ್ಲ ಸರ್. ಆದ್ರೆ ಕಾಲ ಸರಿ ಇಲ್ಲ ನೋಡಿ. ಯಾರೋ ಕೇಡಿಗಳು ಮಾಡಿರ್ಬೋದು.
ನೀವು ತನಿಖೆ ಮಾಡಿದ್ರೆ ಗೊತ್ತಾಗ್ಬೋದು ಸರ್. ನಿಮ್ಗೆ ಯಾರಿಂದಾದರೂ ಫೋನ್ ಏನಾದರೂ ಬಂದಿತ್ತಾ? ಇಲ್ಲ ಸರ್. ಫೋನ್ ಬಂದರೆ ತಕ್ಷಣ ನಮ್ಗೆ ತಿಳಿಸಿ. ಯಾರ ಮೇಲಾದರೂ ಅನುಮಾನ ಬಂದರೆ ನನಗೆ ಗೊತ್ತು ಮಾಡಬೇಕು. ಸರಿ ಸರ್. ನೀವಿನ್ನು ಹೊರಡ್ಬೋದು. ಅಣ್ಣ, ಯಾರೋ ನಿಮ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರೋರು ಈ ಕೆಲಸ ಮಾಡಿರ್ತಾರ ಅಣ್ಣ. ಸಿಕ್ಕಾಕೋತಾರೆ, ಎಲ್ಲಿ ಹೋಗ್ತಾರೆ ನೀವೇನ್ ಯೋಚನೆ ಮಾಡ್ಬೇಡಿ ಅಣ್ಣ. ಫೋನ್ ಮಾಡಿದ್ರಾ? ಯಾರು? ಏನಂತೆ? ಯಾರು ಅಂತ ಗೊತ್ತಿಲ್ಲ. ನಿಮ್ಮ ಮಗು ಜೀವಂತವಾಗಬೇಕಾದ್ರೆ ಜೀವಂತವಾಗಿರ್ಬೇಕಾದ್ರೆ ಸರಿ, ಅಷ್ಟೊಳಗೆ ಫೋನ್ ಕಟ್ಟಾಯ್ತು. ಈಗ ಯಾಕೋ ಭಯ ಆಗ್ತಾ ಇದೆ. ಅಕ್ಕ, ಆ ವಾಯ್ಸ್ ಯಾರು ಅಂತ ಏನಾದ್ರು ಗೊತ್ತಾಯ್ತಾ? ಇಲ್ಲ, ಪರಿಚಯ ಧ್ವನಿ ತರ ಇಲ್ಲ ಅದು. ನಾನು ಹೇಳಿಲ್ವಾ ಇದು ಯಾವ್ದೋ ಕಿಡ್ನಾಪ್ ಆಗೋ ಕೆಲಸ ಅಂತ? ಅಣ್ಣ, ಅವ್ನ್ ಮತ್ತೆ ಫೋನ್ ಮಾಡ್ತಾನೆ. ಆ ನಂಬರ್ ಯಾರ್ದು ಅಂತ ಗೊತ್ತಾದ್ರೆ ಪೊಲೀಸ್ನವರು ಅರ್ಧ ಗಂಟೆ ಪತ್ತೆ ಹಚ್ಚುತ್ತಾರೆ. ಅಲ್ಲ, ಅದು ಆ ಕಿಡ್ನಾಪ್ ಮಾಡಿದವನಿಗೆ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅಂತ ಗೊತ್ತಾದ್ರೆ ನಿಮ್ಮ ಮಗು ಜೀವಕ್ಕೆ ಅಪಾಯ ಅಲ್ವಾ? ನನ್ ಮಗುಗೇನು ಆಗ್ಬಾರ್ದು, ನನ್ ಮಗುಗೇನು ಆಗ್ಬಾರ್ದು. ಅಯ್ಯೋ, ಇವಾಗ ಏನ್ ಮಾಡೋದು? ವಿಚಿತ್ರ ಅಂದ್ರೆ ಕಿಡ್ನಾಪರ್ ಮತ್ತೆ ಫೋನ್ ಮಾಡೋದೇ ಇಲ್ಲ. ಬ್ಯಾಟರಾಯನ್ಪುರ ಪೊಲೀಸ್ನವರು ಎಲ್ಲಾ ಸ್ಟೇಷನ್ಗಳಿಗೂ ಹರ್ಷಿಕಾ ಬಗ್ಗೆ ಮಾಹಿತಿ ನೀಡುತ್ತಾರೆ. ಅನುಮಾನ ಇರೋ ಕಡೆ ಎಲ್ಲ ಹುಡುಕಾಡ್ತಾರೆ, ಸಾಕಷ್ಟು ತನಿಖೆ ನಡೆಸ್ತಾರೆ. ಆದ್ರೂ ಹರ್ಷಿಕಾ ಬಗ್ಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಹೆತ್ತವರ ಆತಂಕ ದಿನೇ ದಿನೇ ಹೆಚ್ಚಾಗುತ್ತೆ. ಹೀಗೆ 10 ದಿನಗಳು ಕಳೆದು ಹೋಗುತ್ತೆ. ಆಗ ನೈಸ್ ಕಂಪನಿಲಿ ಫೀಲ್ಡ್ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದ ಚನ್ನಮರಿಗೌಡ ಅನ್ನೋರ್ಗೆ ರಿಂಗ್ ರೋಡ್ ಹತ್ರದ ಗುಡ್ಡದ ಬಳಿ ಅನುಮಾನಾಸ್ಪದವಾದ ದೃಶ್ಯ ಕಾಣುತ್ತೆ. ಜನವರಿ 26, 2013 ಮಧ್ಯಾಹ್ನ 3 ಗಂಟೆ. ಹಲೋ, ಸರಿ ಸರ್, ಈಗಲೇ ಬರ್ತೀನಿ. ಯಾರದ್ರಿ ಫೋನು? ಏನಾಯ್ತು? ನಡಿ ಹೋಗೋಣ. ಎಲ್ಲಿಗೆ? ನಾನು ಹೇಳ್ತೀನಿ ನಡಿ. ಅಲ್ಲ ರೀ, ನಡಿ ಹೋಗೋಣ. ಮಗಳೇ ತಾನೆ? ಹೌದು ಸರ್, ನನ್ನ ಮಗಳೇ. ನೋಡಿ, ಬಾಡಿ ಕಂಡೀಷನ್ ನೋಡಿದ್ರೆ ನಿಮ್ಮ ಮಗಳು ಅಂತ ಗುರ್ತು ಹಿಡಿಯೋ ಸ್ಥಿತಿನಲ್ಲೇ ಇಲ್ಲ. ಸರಿಯಾಗಿ ನೋಡಿ, ನಿಮ್ಮ ಮಗಳೇ ತಾನೆ? ನನ್ನ ಮಗಳೇ ಸರ್, ನನ್ನ ಮಗಳೇ ಸರ್. ಕೊನೆಗೂ ಹರ್ಷಿಕಾ ಸಿಕ್ಕಿದ್ದು ಶವವಾಗಿ. ಪೋಸ್ಟ್ ಮಾರ್ಟಂನಲ್ಲಿ ಅದು ಕೊಲೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು.
ಮೊದಲು ತಲೆಗೆ ಬಲವಾದ ಏಟು ಬಿದ್ದಿತ್ತು, ಆನಂತರ ಉಸಿರುಗಟ್ಟಿ ಸಾಯಿಸಲಾಗಿತ್ತು. ಪುಟ್ಟು ಮಗು ಮೇಲೆ ಯಾರಿಗೆ ಕೊಲೆ ಮಾಡುವಂತ ದ್ವೇಷ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ವೇಣುಗೋಪಾಲ್ ಕೂಡ ಯಾರ ಜೊತೆನೂ ಜಗಳ ದ್ವೇಷ ಕಟ್ಕೊಂಡವರಲ್ಲ. ಯಾರಾದ್ರೂ ಹಣಕ್ಕೋಸ್ಕರ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಯಾರೂ ಹಣ ಕೇಳಿರ್ಲಿಲ್ಲ. ಒಂದೇ ಒಂದ್ಸಲ ಯಾರೋ ಫೋನ್ ಮಾಡಿ ಕಟ್ ಮಾಡಿದ್ ಬಿಟ್ರೆ ಮತ್ತೆ ಫೋನ್ ಮಾಡಿ ಯಾವುದೇ ಬೇಡಿಕೆ ಇಟ್ಟಿಲ್ಲ. ಹಾಗಾಗಿ ಹರ್ಷಿಕಾ ಕೊಲೆ ಪೊಲೀಸರಿಗೂ ತಲೆನೋವಾಗಿತ್ತು. ನೋಡಿ, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಯಾವುದೇ ಡಿಮ್ಯಾಂಡು ಇಡದೆ ಮಗುನ ಸಾಯಿಸಿದ್ದಾನೆ ಅಂದ್ರೆ ನಿಮ್ಮ ಮೇಲೆ ಅವನಿಗೆ ದ್ವೇಷ ಇರಬೇಕು. ನನಗನ್ಸುತ್ತೆ ಯಾರೋ ನಿಮಗೆ ತುಂಬಾ ಹತ್ರದವರೇ ಈ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಇಲ್ಲ ಸರ್, ನಾನು ತುಂಬಾ ಯೋಚನೆ ಮಾಡಿದೆ, ಆದ್ರೆ ಯಾರೊಂದು ಗೊತ್ತಾಗ್ತಿಲ್ಲ. ಅದು ಅಲ್ಲದೆ ಯಾರಿಗಾರ ನನ್ನ ಮೇಲೆ ದ್ವೇಷ ಇದ್ರೆ ನನಗೆ ಏನಾದರೂ ಮಾಡಬೇಕು. ಪಾಪ ಆ ಮಗು ಏನ್ ಸಾರ್ ಮಾಡ್ತು. ಕೊಲೆ ಮಾಡೋ ಕಟುಕರಿಗೆ ಅಂಥ ವಿಚಾರಗಳನ್ನ ಯೋಚನೆ ಮಾಡೋ ಶಕ್ತಿ ಇರೋದಿಲ್ಲ. ಅದರಲ್ಲೂ ಒಂದು ಮಗುನ ಅಮಾಯಕವಾಗಿ ಕೊಂದಿದ್ದಾನೆ ಅಂದ್ರೆ ಅವನ ಮನಸ್ಥಿತಿ ಎಷ್ಟು ವಿಕೃತವಾಗಿದೆ ಅಂತ ಗೊತ್ತಾಗುತ್ತೆ. ಅವನೇನಾದ್ರೂ ನನ್ನ ಕೈಗೆ ಸಿಗಬೇಕು. ಯಾರು ಸಿಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನಮಗಂತೂ ನಮ್ಮ ಮಗು ವಾಪಸ್ ಸಿಗೋದಿಲ್ವಲ್ಲ ಸರ್, ಸಿಗೋದಿಲ್ಲ. ನೋಡಿ ಅಮ್ಮ, ಯಾವುದೇ ಕಾನೂನಿಗೂ ಸತ್ತಿರೋರ್ನ ವಾಪಸ್ ತಂದುಕೊಟ್ಟು ನ್ಯಾಯ ಕೊಡ್ಸಕ್ಕಾಗೋದಿಲ್ಲ. ಹಾಗಂತ ನಿಮ್ಗಾಗಿರೋ ಅನ್ಯಾಯ ಮತ್ತೊಬ್ಬರಿಗೆ ಆಗ್ಬಾರ್ದಲ್ವಾ? ತಪ್ಪು ಮಾಡಿದವ್ರನ್ನ ಹಾಗೆ ಬಿಟ್ರೆ ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇರ್ತಾರೆ. ನೋಡಿ, ನಿಮ್ಗೆ ಯಾವುದೇ ಅನುಮಾನ ಬಂದರೂ ತಕ್ಷಣ ನಂಗೆ ತಿಳಿಸಿ, ನಾನಿನ್ನು ಬರ್ತೇನೆ. ಯಾಕೋ ಏನಾಯ್ತು? ಯಾಕೆ ಈಗ ನಿಂತಿದ್ಯಾ? ಆ ಮಗುನ್ ನೆನ್ಸ್ಕೊಂಡ್ರೆ ಸಂಕಟ ಆಗುತ್ತೆ ಕಣೋ. ಎಂತ ಕೆಲಸ ಆಗೋಯ್ತು. ಆಗಿದ್ದಾಗೋಯ್ತು ಬಿಡೋ, ಯಾರೇನ್ ಮಾಡಕ್ಕಾಗುತ್ತೆ? ಆ ಮಗು ತಂದೆ ತಾಯಿಗಿನ ನೀನೇ ಜಾಸ್ತಿ ತಲೆ ಕೆಡ್ಸ್ಕೊಂಡಿರೋಗಿದ್ಯಪ್ಪ. ಇಲ್ಲ ಕಣೋ, ದಿನ ಬೆಳಿಗ್ಗೆ ಸಂಜೆ ಅಂಕಲ್ ಅಂಕಲ್ ಅಂತ ಹಿಂದಿಂದ ತಿರುಗ್ತಾ ಇತ್ತು. ನಿದ್ದೆ ಮಾಡಕ್ ಹೋದ್ರೆ ಕನ್ಸಲ್ಲ ಬಂದಂಗಾಗುತ್ತೆ. ಆ ವಿಷಯ ಎಲ್ಲ ಬಿಟ್ಟಾಕು. ಈಗ ಸುಂಗುದ್ ಕಟ್ಟೆಲ್ಲ ಒಂದು ಬಾಡಿಗೆ ಇದೆ, ಬಾ ಹೋಗೋಣ ಬಾ. ಇಲ್ಲಪ್ಪ, ನೀನೇ ಹೋಗು, ನಾನ್ ಬರಲ್ಲ. ನೀನ್ ಏನಲ್ಲ, ನೀನು ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಗಾಡಿ ಕೀ ಕೊಡು. ತಗೊಳಪ್ಪ, ಹೋಗು. ಆ ಬಟ್ಟೆಗಳು ನಿಜ ತಾನೆ? ಸರ್, ಅದು ಸರ್, ಏನದು? ಅದು ಸರಿಯಾಗಿ ಹೋಗ್ಲ. ಸರ್ ನಂದೇ ಸರ್, ಆ ಬಟ್ಟೆಗಳೇನು ನಂದೇ. ಹಾ, ನನಗೆ ಡೌಟ್ ಇತ್ತು ಆ ಕೆಲಸ ನೀನೇ ಮಾಡಿರ್ತೀಯ ಅಂತ. ಹೇಳು, ಆ ಮಗುನ ಯಾಕೆ ಕೊಲೆ ಮಾಡಿದೆ ಹೇಳು. ಸರ್, ಕೊಲೆನ ನಾನ್ಯಾಕೆ ಮಾಡ್ಲಿ ಸರ್? ಕೊಲೆ ನಾನು ಮಾಡಿಲ್ಲ ಸರ್. ಆ ಕೊಲೆಗೂ ನನಗೂ ಸಂಬಂಧನೇ ಇಲ್ಲ ಸರ್. ಡೆಡ್ ಬಾಡಿ ಪಕ್ಕದಲ್ಲಿ ನಿನ್ ಬಟ್ಟೆ ಸಿಕ್ಕಿದೆ, ಅದು ನಂದೇ ಅಂತ ನೀನು ಒಪ್ಕೊಂಡಿದ್ಯಾ. ಈಗ ನೋಡಿದ್ರೆ ಕೊಲೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ಯಾ. ಏನ್ ತಿಳ್ಕೊಂಡಿದ್ಯಾ ನನ್ನ? ಸರ್, ನಮ್ಮ ತಾಯನಿಗೆ ನಾನು ಹೇಳ್ತಾ ಇರೋದು ನಿಜ ಸರ್. ಆ ಬಟ್ಟೆಗಳೆಲ್ಲ ನಂದೇ, ಆದ್ರೆ ನಾನು ಕೊಲೆ ಮಾಡಿಲ್ಲ ಸರ್, ಕೊಲೆ ಮಾಡಿಲ್ಲ. ಹಾಗಿದ್ಮೇಲೆ ಆ ಬಟ್ಟೆಗಳು ಅಲ್ಲಿಗೆ ಆಗೋಯ್ತು. ಸರ್, ಅದು 15 ದಿನದಿಂದ ನಮ್ಮ ಮನೆ ಫ್ರಿಡ್ಜ್ ಸರ್ವಿಸ್ ಮಾಡಕ್ಕಂತ ಆಟೋ ತರಿಸಿದ್ದೆ. ಆಟೋದಲ್ಲಿ ಫ್ರಿಡ್ಜ್ ಇರುವಾಗ ಸ್ಕ್ರಾಚ್ ಆಗಬಾರ್ದಂತ ಹಳೆ ಬಟ್ಟೆಗಳು ನೆಟ್ಟಿದೆ ಸರ್. ಅಷ್ಟೇ ಸರ್ ನನಗೆ ಗೊತ್ತಿರೋದು, ಅಷ್ಟೇ. ಆಟೋದವನಿಗೆ ಬಟ್ಟೆ ಕೊಟ್ಟಿದ್ಯಾ? ಯಾರು ಅವನು ಹೇಳು, ಹೇಳು ಬೇಗ.
ಅಂತೂ ಪೊಲೀಸರಿಗೆ ಕೊನೆಗೂ ಒಂದು ಸುಳಿವು ಸಿಕ್ಕಾಗಾಯ್ತು. ಒಂದು ಸಣ್ಣ ಸುಳಿವು ತನಿಖೆಗೆ ದೊಡ್ಡ ತಿರುವನ್ನೇ ನೀಡುತ್ತೆ ಅನ್ನೋದು ನಿಜ. ಇದನ್ನೇ ಆಧಾರವಾಗಿಟ್ಟುಕೊಂಡ ಪೊಲೀಸರು ಮುಂದಿನ ಬೇಟೆ ಪ್ರಾರಂಭ ಮಾಡ್ತಾರೆ. ನಾನು ಸಾಯಂಕಾಲ ಸಿಗ್ತೀನಿ. ಬರ್ಲಾ? ಸರಿ ಮಗ, ಸಂಜೆ ಬಾಡಿಗೆ ಮುಗಿಸ್ಕೊಂಡು ಫೋನ್ ಮಾಡ್ತೀನಿ. ಆಯ್ತು ಕಣ. ಸರ್, ಆಟೋ ಅದು ಉಮೇಶಿಂದೆ. ಆದ್ರೆ ಅವತ್ತು ಅವನ ಫ್ರೆಂಡ್ ಚೇತನ್ ಬಂದಿದ್ದ ಸರ್. ಅವನನ್ನ ಚೇತನ್ ಅಂತ ಕರೀತಾರೆ. ರೀ ಗೋವಿಂದು, ನೋಡಿ ಉಮೇಶ್ ಅನ್ನೋನು ಹೋಗ್ತಾ ಇದ್ದಾನೆ, ಅವನ್ನ ಫಾಲೋ ಮಾಡಿ. ಏನಾದ್ರು ಇದ್ರೆ ತಕ್ಷಣ ಫೋನ್ ಮಾಡಿ ನನಗೆ. ನೋಡಿ ಆಟೋನ ಫಾಲೋ ಮಾಡಿ. ಹೊಗಳೋ ಬಾಸ್ಟರ್ಡ್. ಹೊಗಳೋ. ಸತ್ಯ ಹೇಳಿಲ್ಲ ಅಂದ್ರೆ ಶೂಟ್ ಮಾಡಿ ಬಿಸಾಕ್ಬಿಡ್ತೀನಿ. ಹೇಳ್ತಿಲ್ವೋ? ಹೇಳೋ ಹೇಳೋ, ನೀನೇ ಅಲ್ವಾ ನಮ್ಮ ಮಗನ್ ಕೊಲೆ ಮಾಡಿದ್ದು? ಸರ್ ಹೊಡಿಬೇಡಿ ಸರ್, ನಾನೇ ಸರ್ ಮಗನ್ ಕೊಲೆ ಮಾಡಿದ್ದು, ನಾನೇ ಸರ್. ಮಗ, ಏನು ಮಾಡೋದೀಗ? ತಪ್ಪು ಮಾಡ್ಬಿಟ್ಟು ಕಣ. ಹರ್ಷಿಕನ್ ಬಿಟ್ಬಿಡೋಣವಾ? ಏನೋ ಜೈಲಲ್ಲಿ ಮುದ್ದೆ ಮುರಿಯಕ್ಕೆ ಅಷ್ಟಾಸನೇನೋ ಗುಜಾಡ್. ಮತ್ತೇನ್ ಮಾಡೋದು? ಎಷ್ಟ್ ದಿನ ಅಂತ ಅವಳನ್ನ ಆಟೋದಲ್ಲಿ ಹೀಗೆ ಇಟ್ಕೊಳಕ್ಕಾಗುತ್ತೆ? 2 ದಿನದಿಂದ ಒಂದ್ ಬಾರಿಗೆ ಹೊಡೆದಿಲ್ಲ ಮಗ. ಬೇರೆ ದಾರಿ ಇಲ್ಲ ಕಣೋ, ಆ ಮಗುನ್ ಮುಗ್ಸೋದು ಒಂದೇ ದಾರಿ. ನಿನ್ ಜೊತೆಗಿದ್ದವನು ಯಾರೋ? ಸರ್ ಅದು ಬಡ್ಡಿ ಮಗನೇ,
ನೀನಾ ಜೊತೆ ಇಟ್ಕೊಂಡೆ ಬೆನ್ನಿಗೆ ಚೂರಿ ಹಾಕಿದ್ಯಾ? ಅವತ್ತು ವೇಣೂರ್ ಜೊತೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದೆ ಅಲ್ವಾ? ಹಲೋ, ಇಬ್ರು ಆರೋಪಿಗಳು ಸಿಕ್ಕಿದ್ದಾರೆ. ತಕ್ಷಣ ಸ್ಟೇಷನ್ಗೆ ಬನ್ನಿ. ಸರಿ ಸರ್. ಏಯ್ ರಾಸ್ಕಲ್, ಕೊಲೆ ಮಾಡಿದ್ಮೇಲೆ ಏನೋ ಮಾಡಿದ್ರಿ? ಜನವರಿ 21, 2013 ರಾತ್ರಿ 12 ಗಂಟೆ. ಈ ಮ್ಯಾಟು ಬಟ್ಟೆ ಎಲ್ಲ ಬ್ಲಡ್ ಆಗಿದೆ, ಏನು ಮಾಡ್ಲಿ? ಏಯ್, ಮೊದಲು ಬಟ್ಟೆ ಬಿಸಾಕೋ, ಹಂಗೆ ಈ ಮ್ಯಾಟು ಬಿಸಾಕೋ. ನಿಮ್ಮಂತವ್ರನ್ನ ನಡು ಬೀದಿಲಿ ಕಟ್ಟಾಕಿ ಜನಗಳ ಕೈಯಿಂದ ಕಲ್ಲು ಓಡಿಸಿ ಸಾಯಿಸ್ಬೇಕು. ಹೇಗ್ರೋ ಮನ್ಸು ಬಂತು ಅಷ್ಟು ಚಿಕ್ಕ ಮಗು ಸಾಯಿಸೋದಕ್ಕೆ? ಬಿಡ್ರಿ, ಸತ್ಕಿತ್ ಹೋದ್ರ ಕಷ್ಟ. ಏಯ್ ಹೇಳ್ರೋ, ಯಾಕ್ರೋ ಮಗುನ್ ಕಿಡ್ನಾಪ್ ಮಾಡಿದ್ರಿ? ಹೇಳೋ, ಯಾವ ಉದ್ದೇಶದಿಂದ ಮಗುನ ಅಪಹರಣ ಮಾಡಿದ್ರಿ? ಏನ್ ಜನ್ಮನೋ ಇದು. ದುಡ್ಡಿರೋರೇ ದುಡ್ಡು ಮಾಡ್ತಾರೆ, ನಮ್ಮಂತ ಕಷ್ಟಪಡೋರ್ಗೆ ಕೊನೆಗೆ ಸಿಗೋದ್ ಚಿಪ್ಪೆ ಕಣ. ನೋಡುವ, ನಾವೀ ಬಾಡಿಗೆ ಆಟೋ ಓಡಿಸ್ಕೊಂಡಿದ್ರೆ ಸಾಯೋ ತನಕ ಹಿಂಗೆ ಇರ್ಬೇಕಾಗುತ್ತೆ. ನಾವ್ ಯಾವಾಗ ಸ್ವಂತ ಮನೆ ಸ್ವಂತ ಆಟೋ ತಗೊಳ್ಳೋದು? ನಾವ್ ಯಾವಾಗ ಜುಮ್ ಅಂತ ಓಡಾಡೋದು? ಇವತ್ ರಾತ್ರಿನೇ. ಏನ ಇವತ್ ರಾತ್ರಿನಾ? ಏನು ಹೇಳ್ತಾ ಇದ್ಯಾ? ಮಗ, ಹೆಂಗು ಟೈಟ್ ಆಯ್ತೀವಿ, ಇವಾಗ ಬಿತ್ಕೊಂತೀವಿ. ಅದೇ ನೀನ್ ಹೇಳಲ್ಲ, ಸ್ವಂತ ಮನೆ ಸ್ವಂತ ಗಾಡಿ ಇವೆಲ್ಲ ಸಿಗುತ್ತೆ ಕನ್ಸಲ್ಲಿ. ಕನ್ಸಲ್ಲ ಕಣೋ, ನಾವು ಮನಸ್ಸು ಮಾಡಿದ್ರೆ ಇವತ್ ರಾತ್ರಿನೇ ಶ್ರೀಮಂತರಾಗ್ತೀವಿ. ನಿನ್ಗೆ ಆ ದಮ್ಮಿದ್ಯಾ ಹೇಳು? ಮಗ, ನನ್ ದಮ್ ಬಗ್ಗೆ ಮಾತಾಡ್ಬೇಡ. ದುಡ್ಡು ಸಿಗುತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಕಿಡ್ನಾಪ್ ಮಾಡೋಣ ಕಣೋ. ಯಾರು? ಮೋನವ್ರ ಮಗಳನ್ನ. ವೇಣುಗೋಪಾಲ್ ಮಗಳನ್ನ? ತಿಪ್ಪೇನೋ? ಹಿಂಗಲ್ಲ ಕಣೋ, ನಾನು ಹೇಳೋದು ಕೇಳು. ಮೊನ್ನೆ ಅವನಿಗೆ ಬೇಜಾನ್ ದುಡ್ಡು ಬಂದಿದೆ. ಅವನಿಗೆ ಅವ್ರ ಮಗಳಂದ್ರೆ ಪ್ರಾಣ. ನಾವು ಅವನ ಮಗಳನ್ನ ಕಿಡ್ನಾಪ್ ಮಾಡಿದ್ರೆ ನಮಗೆ ಬೇಕಾದಷ್ಟು ಹಣ ಕೊಡ್ತಾನೆ. ನಾವು ಅವಾಗ ಸ್ವಂತ ಆಟಗಳು ತಗೋಬೋದು. ಏನಂತೀಯ? ಹೆದರ್ಕೊಂಡ್ರೆ ಏನು ಸಾಸಕ್ಕಾಗಲ್ಲ. ಆಗಿದ್ದಾಗ್ಲಿ ಮಾಡ್ಬಿಡೋಣ ಏನೋ. ಉಮೇಶ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನವನು. ಉದ್ಯೋಗ ಹುಡುಕೊಂಡು ಬೆಂಗಳೂರಿಗೆ ಬಂದು ಬ್ಯಾಟರಾಯನ್ಪುರದಲ್ಲಿರೋ ವೇಣುಗೋಪಾಲ್ ಅವ್ರ ಮನೆಯಲ್ಲಿ ಬಾಡಿಗೆಗಿರ್ತಾನೆ. ಬಾಡಿಗೆ ಆಟೋ ಓಡಿಸ್ಕೊಂಡು ಜೀವನ ನಡೆಸ್ತಾ ಇರ್ತಾನೆ. ಹೀಗೆ ಇವನಿಗೆ ಪರಿಚಯ ಆದವನು ಮತ್ತೊಬ್ಬ ಡ್ರೈವರ್ ಚೇತನ್. ಈತ ಬೆಂಗಳೂರಿನವನು. ಈತ ಅಲ್ಲಿ ಇಲ್ಲಿ ಡ್ರೈವಿಂಗ್ ಕೆಲಸ ಮಾಡ್ಕೊಂಡಿರ್ತಾನೆ. ಆಗಾಗ ವೇಣುಗೋಪಾಲ್ ಜೊತೆಗೂ ಕೆಲಸ ಮಾಡ್ತಿರ್ತಾನೆ. ಇಬ್ರಿಗೂ ಕುಡ್ತಾ, ಸಿಗರೇಟು, ಜೂಜು, ಮೋಜು ಎಲ್ಲ ಅಭ್ಯಾಸಗಳಿದ್ವು. ದುಡಿಯೋ ಹಣ ಯಾವುದಕ್ಕೂ ಸಾಲದೆ ಹೋದಾಗ ಇಬ್ರು ಸೇರಿ ಮಾಡಿದ್ದೆ ಈ ಪ್ರಳಯಾಂತಕ ಪ್ಲಾನ್. ಇಬ್ರು ವೇಣುಗೋಪಾಲ್ ಮಗು ಹರ್ಷಿಕಾನ ಕಿಡ್ನಾಪ್ ಮಾಡೋ ಸಂಚು ರೂಪಿಸ್ತಾರೆ. ಮಗ, ಜಸ್ಟ್ ಮಿಸ್ ಆಗೋಯ್ತು ಕಣ. ನಾಳೆ ಆ ಹುಡುಗಿ ಸ್ಕೂಲ್ಗೆ ಹೋಗೋತ್ನಲ್ಲಿ ಎತ್ತಾಕೊಂಡು ಹೋಗೋಣ. ಏನೇ ಆದ್ರೂ ಆಗ್ಲಲ್ಲಿ ಕಷ್ಟ ಮಗ. ಮತ್ತೆ ಆ ಹುಡುಗಿ ಯಾವಾಗ ಸಿಗ್ತಾಳೋ? ಈಗಲೇ ಇಷ್ಟೊತ್ತಿನಲ್ಲಿ ಹರ್ಷಿಕಾ ಮನೆ ಹೊರಗಡೆ ಆಟ ಆಡ್ತಾ ಇರ್ತಾಳೆ. ಹೌದಾ? ನಡಿ ಮತ್ತೆ. ನಡಿ. ಏನ್ ಹರ್ಷಿಕಾ,
ಅಂಕಲ್ ನನ್ನ ಆನೆ ಹತ್ರ ಕರ್ಕೊಂಡು ಹೋಗಿ ಅಂಕಲ್. ಇಲ್ಲಮ್ಮ ನನಗೆ ಕೆಲಸ ಇದೆ ಪುಟ. ಪ್ಲೀಸ್ ಅಂಕಲ್. ಇಲ್ಲ ಕಣೋ, ನಿಜವಾಗ್ಲೂ ಕೆಲಸ ಇದೆ ನನಗೆ. ಹಾ, ಚೇತನ್ ಅಂಕಲ್ ಬಂದ್ರು ನೋಡು, ಇವ್ರು ಕರ್ಕೊಂಡು ಹೋಗ್ತಾರೆ ನಿನ್ನ. ಚೇತು, ಆನೆ ನೋಡ್ಬೇಕಂತೆ, ಪಕ್ಕದ ರೋಡಲ್ಲಿ ಆನೆ ಬಂದಿದೆ. ಹರ್ಷಿಕಾ ನೋಡ್ಬೇಕಂತ ಕರ್ಕೊಂಡು ಹೋಗೋ. ಸರಿ ಬಾ ಹರ್ಷಿಕಾ, ಹೋಗೋಣ. ಅಂಕಲ್ ನೀವು ಬನ್ನಿ ಅಂಕಲ್. ನಡಿ ಪುಟ. ಅಂಕಲ್ ಎಲ್ಲಿ ಅಂಕಲ್ ಆನೆ? ಬರುತ್ತೆ ಇರಮ್ಮ. ಏಯ್, ದುಡ್ಡುಗೋಸ್ಕರ ತಾನೇ ಕಿಡ್ನಾಪ್ ಮಾಡಿದ್ದು? ದುಡ್ಡು ಕೇಳೋದ್ ಬಿಟ್ಬಿಟ್ಟು ಕೊಲೆ ಆಕ್ರಮ ಮಾಡಿದ್ರಿ. ನೋಡಿ, ನಿಮ್ ಜೊತೆಗೆ ಇದ್ಬಿಟ್ಟು ಎಂಥ ಕೆಲಸ ಮಾಡಿದ್ದಾರೆ. ದುಡ್ಡುಗೋಸ್ಕರ ಮಾಡಿದ್ದಾರೆ. ಅಯ್ಯೋ ಪಾಪಿಗಳ, ದುಡ್ಡು ಕೇಳಿದ್ರೆ ಎಷ್ಟು ಬೇಕಾದ್ರೂ ಕೊಡ್ತಿದ್ನಲ್ಲೋ. ನನ್ನ ಮಗುಗಿಂತ ದುಡ್ಡು ಹೆಚ್ಚಾಗಲ್ಲ ನನಗೆ. ಅದಕ್ಕೆ ಆ ಮಗು ಜೀವ ಯಾಕೋ ತೆಗೆದ್ರಿ? ಏಯ್, ಹೇಳೋ, ಹೋಗ್ಲೋ. ಯಾರು ಮಾತಾಡ್ತಿರೋದು? ನಿನ್ ಗಂಡನ್ ಕೈ ಫೋನ್ ಕೊಡೋ. ನೀವ್ಯಾರು ಮಾತಾಡ್ತಿರೋದು? ನೋಡು, ನಿಮ್ಗೆ ಮಗು ಜೀವಂತವಾಗಿ ಬೇಕಾಗಿದ್ರೆ ಹೋ ಉಮೇಶ, ಇಲ್ಲಿದ್ಯಾ? ಮನೆಗೆ ಹೋಗಿದ್ದೆ. ಏನಣ್ಣ, ಏನಾದ್ರು ವಿಷಯ ಗೊತ್ತಾಯ್ತಾ? ಇಲ್ಲ ಕಣೋ, ನನ್ಗನ್ಸತ್ತೆ ಯಾರೋ ಕಿಡ್ನಾಪ್ ಮಾಡಿರ್ಬೇಕು ಅಂತ. ಪೊಲೀಸ್ ಸ್ಟೇಷನ್ ಹೋಗೋಣ, ಬರ್ತೀಯಾ? ನಡೀರು ಹೋಗೋಣ. ಮತ್ ನಿನ್ ಕೆಲ್ಸಕ್ಕೆ? ಏನಣ್ಣ, ನಮ್ಮ ಹರ್ಷಿದಾಗಿಂತ ನನ್ ಕೆಲಸ ಮುಖ್ಯನಾ? ನಡೀರು ಹೋಗೋಣ. ಬಾ. ಚೇತು, ಏನೋ ಮಾಡೋದೀಗ? ತಪ್ಪು ಮಾಡ್ಬಿಟ್ಟಿವಿ ಕಣೋ. ಹರ್ಷಿಕನ ಬಿಟ್ಬಿಡೋಣವಾ? ಯಾಕೋ ಜೈಲಲ್ಲಿ ಮುದ್ದೆ ಮುರಿಯಕ್ಕೆ ಅಷ್ಟಾಸನೇನೋ ಗುಜಾಡ್. ಮತ್ತೇನ್ ಮಾಡೋದು? ಎಷ್ಟ್ ದಿನ ಅಂತ ಅವಳನ್ನ ಆಟೋದಲ್ಲಿ ಹಿಂಗೆ ಇಟ್ಕೊಳಕ್ಕಾಗುತ್ತೆ? 2 ದಿನದಿಂದ ಒಂದ್ ಬಾಡಿಗೆ ಹೊಡೆದಿಲ್ಲ ಮಗ. ಬೇರೆ ದಾರಿ ಇಲ್ಲ ಕಣೋ, ಆ ಮಗುನ್ ಮುಗ್ಸೋದು ಒಂದೇ ದಾರಿ. ಅಂತ ಮಗುನ ಕೊಲ್ಲೋಕ್ ಹೇಗೋ ಮನ್ಸು ಬಂತು ನಿಮ್ಗೆ? ಗುಂಡು ಮನೆಗೆ ದ್ರೋಹ ಬಂದ್ರು ನಿಮ್ಮನ್ನ. ಬಿಡ್ರಿ ಬೇಡ, ಬಿಡ್ರಿ. ಇಂಥ ಪಾಪಿಗಳಿಗೆ ನ್ಯಾಯಾಲಯ ಸರಿಯಾದ ಶಿಕ್ಷೆ ಕೊಡುತ್ತೆ. ನನ್ನ ಮಕ್ಕಳು ಸಾಯೋ ತನಕ ಸೆಲ್ಲಲ್ಲಿ ಕೊಳಿಬೇಕು, ಹಂಗ್ ಫಿಟ್ ಮಾಡ್ತೀನಿ. ಎತ್ತಾಕೊಂಡೋಗಿ ಸೆಲ್ಗೆ ಬಿಸಾಕ್ರಿ. ಅಮ್ಮಗೆ ಈಗಾದ್ರೂ ಹೇಳಪ್ಪ, ಆಟ ಕೂಗ್ತೀನಪ್ಪ.
ಉಮೇಶ್ ಹಾಗೂ ಚೇತನ್ ಹಣದ ಆಸೆಯಿಂದ ಹರ್ಷಿಕಾನ ಕಿಡ್ನಾಪ್ ಮಾಡಿದ್ದನ್ನು ನಿಜ. ಆದರೆ ಆ ಮಗುನ ಬಚ್ಚಿಡೋದಕ್ಕೆ ಅವ್ರಿಗೆ ಸರಿಯಾದ ಜಾಗನೂ ಇರಲಿಲ್ಲ. ತಮ್ಮ ಗೂಡ್ಸ್ ಕ್ಯಾರಿಯರ್ ಆಟೋ ಒಳಗೆ ಕೈಕಾಲು ಕಟ್ಟಿ ಬಾಯಿಗೆ ಪಟ್ಟಿ ಹಾಕಿಡ್ತಾರೆ. ಆ ಆಟೋ ರಸ್ತೆಲೇ ಇದ್ದಿದ್ರಿಂದ ಮಗುಗೆ ನೀರಾಗ್ಲಿ ಊಟನಾಗ್ಲಿ ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಮಗು ಆಹಾರ ಇಲ್ಲದೆ 2 ದಿನಗಳಲ್ಲಿ ಸುಸ್ತಾಗಿತ್ತು. ಈ ನಡುವೆ ವೇಣುಗೋಪಾಲ್ ಜೊತೆಗೆ ಇದ್ದಿದ್ರಿಂದ ಫೋನ್ ಮಾಡಿ ಹಣ ವಸೂಲಿ ಮಾಡೋದಕ್ಕೂ ಅವಕಾಶ ಆಗೋದಿಲ್ಲ. ಚೇತನ್ಗೆ ತಾನು ಫೋನ್ ಮಾಡಿದ್ರೆ ಸಿಕ್ಕಾಕೋತೀನಿ ಅನ್ನೋ ಭಯ ಶುರುವಾಗಿತ್ತು. ಆಗ ಅವ್ರಿಗೆ ತಾವು ಎಡವಟ್ಟು ಮಾಡ್ಕೊಂಡಿದ್ದೀವಿ ಅನ್ನೋದು ಅರ್ಥ ಆಗಿತ್ತು. ಈಗ ಅವ್ರಿಗೆ ಹಣ ಅಲ್ಲ, ಸಿಕ್ಕಾಕೊಳ್ದೇ ಇದ್ರೆ ಅಷ್ಟೇ ಸಾಕು ಅನ್ನೋ ಹಾಗಿತ್ತು. ಆಗಲೇ ಇಬ್ರು ಇಂಥ ಒಂದು ಅಮಾನುಷ ನಿರ್ಧಾರಕ್ಕೆ ಬಂದಿದ್ದು. ಎಂಥ ವಿಚಿತ್ರ ನೋಡಿ, ಯಾರ್ದೋ ಸ್ವಾರ್ಥಕ್ಕೆ ತಪ್ಪೇ ಮಾಡದೇ ಇರೋ ಒಂದು ಮುಗ್ಧ ಮಗುವಿನ ಪ್ರಾಣ ಹೋಗುತ್ತೆ. ಸುಲಭವಾಗಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ದುರಾಸೆಗೆ ಅಮಾಯಕ ಮಗು ಹರ್ಷಿಕಾ ಜೀವ ಕಳ್ಕೋಬೇಕಾಯ್ತು. ಕಿಡ್ನಾಪ್ ಮಾಡೋದು ಒಂದು ಅಪರಾಧ ಆದರೆ ಕಿಡ್ನಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋದು ಮತ್ತೊಂದು ತಪ್ಪು. ಉಮೇಶ್ ಹಾಗೂ ಚೇತನ್ ಇವೆರಡಕ್ಕೂ ಮೀರಿದ ಮತ್ತೊಂದು ದೊಡ್ಡ ತಪ್ಪು ಮಾಡ್ತಾರೆ. ಅಮಾನುಷವಾಗಿ ಚಿಕ್ಕ ಮಗುವಿನ ಪ್ರಾಣನೇ ತೆಗಿತಾರೆ. ಇವರಿಬ್ಬರಿಗೂ ಸರಿಯಾದ ಶಿಕ್ಷೆ ಆದರೆ ಹರ್ಷಿಕಾ ಆತ್ಮಕ್ಕೆ ಶಾಂತಿ ಸಿಗಬಹುದೇನೋ. ವೀಕ್ಷಕರೇ, ಇದು ಇವತ್ತಿನ ಕ್ರೈಮ್ ಫೈಲ್. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕತೆ ಹೇಳ್ತೀವಿ, ನೀವೆಚ್ಚರವಾಗಿರಿ.